ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಪಾಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ, ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ. ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು, ವೈಜ್ಞಾನಿಕ ಪ್ರಯೋಗಾಲಯಗಳು, ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ. ವಿದ್ಯೆ ಎಂಬುದು ಕೇವಲ ಪಾಠ್ಯವಲ್ಲ, ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ. ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ತಜ್ಞರು, ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು, ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ, ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ. ದಾಖಲಾತಿಗಳು, ಪ್ರವೇಶಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದ್ದು, ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಹಾಕಿ ಹಿಂದೆ ನೋಂದಾಯಿಸಿ. ವಿಳಾಸ: ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 9740666916 ಮತ್ತು 7795845995. ಸದಸ್ಯರ ಕುಟುಂಬ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಕುಟುಂಬ. ಇವತ್ತು ನನ್ನ ಸಂಬಂಧ ಅಲ್ಲ. ನಾನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಲ್ಲೇಶ್ ಬಾಬು ಅವರ ತಂದೆ IAS ಅಧಿಕಾರಿ ಅವರು, ನಮ್ಮ ಶ್ರೀ ಗುರುಸ್ವಾಮಿ ಅವರು ಮತ್ತು ನಮ್ಮ ತಂದೆಯವರು ಜೊತೆಯಲ್ಲಿ ಓದಿರ್ತಕ್ಕಂಥವ್ರು. ಅವರಿಬ್ಬರು ಬಹಳ ಒಳ್ಳೆಯ ರೀತಿ ಸ್ನೇಹವನ್ನು ಇದ್ದಂಥವ್ರು. ಅವರ ನಂತರ ಅವರ ತಾಯಿಯವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಮತ್ತು ಲೋಕಸಭಾ ಕ್ಷೇತ್ರದ ಒಂದು ಅಭ್ಯರ್ಥಿಯಾಗಿ ಕೂಡ ಅವರು ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದೆರಡು ಸಂದರ್ಭದಲ್ಲಿ ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ನಿರಂತರವಾಗಿ ಅವರು ನಮ್ಮ ಜೊತೆ, ಅವರ ಪಕ್ಷ ಬೇರೆ, ಮತ್ತೊಂದು ಇಲ್ಲಿ ಅವರು ನಮ್ಮ ಮನೆಗೆ ಬೆಂಗಳೂರಿನಲ್ಲಿ ಅವರ ಸಿಸ್ಟರ್ ಮನೆಗೆ, ಅಕ್ಕನ ಮನೆಗೆ ಬಂದಂಥ ಸಂದರ್ಭದಲ್ಲಿ IAS ಅಧಿಕಾರಿ ಮಂಜುನಾಥ್ ಪ್ರಸಾದ್ ನಿವೃತ್ತರಾಗಿದ್ದಾರೆ. ಅವ್ರ ಮನೆಗೆ ಬಂದಾಗ ಅವರು ನಮ್ಮ ಮನೆಗೆ ಬರ್ದಿರ, ನಾನು ಮಾತಾಡ್ದಿರ ಹೋಗ್ತಾನೆ ಇರಲಿಲ್ಲ ಅವ್ರ ತಾಯಿಯವರು. ಅದರಿಂದ ಆ ರೀತಿಯಾದಂಥ ಒಂದು ಉತ್ತಮ ಬಾಂಧವ್ಯ ಅವರ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆ ಇರ್ತಕ್ಕಂಥದ್ದು. ಇವತ್ತು ಅವರು ಕೂಡ ಇವತ್ತು 2 ಪ್ರಯತ್ನಗಳು ವಿಧಾನಸಭೆಗೆ ವಿಫಲ ಆದರೂ ಕೂಡ ಈಗ ಅಂತಿಮವಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಈ ಭಾಗದ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಜವಾಬ್ದಾರಿಯುತವಾಗಿ ಒಬ್ಬ ಲೋಕಸಭಾ ಸದಸ್ಯರು ಯಾವ ರೀತಿ ನಡ್ಕೋಬೇಕು, ಒಂದು ಯಾವ ರೀತಿ ಸಂಯಮದಿಂದ ಇರಬೇಕು, ಯಾವ ರೀತಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಆ ನಿಟ್ಟಿನಲ್ಲಿ ಇವತ್ತು ಅವರು ಬಹಳ ಜವಾಬ್ದಾರಿಯಿಂದ ಅವರ ಒಂದು ಕಾರ್ಯವೈಖರಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರು ನನಗೆ ಹೇಳಿದಾಗ ಈ ರೀತಿ ಕೇಳೋರಿಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಅವ್ರು ಹೇಳಿರ್ತಾರೆ. 20 ನಾನು ಅವರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇನೆ. ಯಾವ ರೀತಿ ಬೇರೆ ಅವಕಾಶ ಇದ್ದಾವೆ ಅಂತಕ್ಕಂಥದ್ದು ಇವತ್ತು ಚಿಂತಾಮಣಿ ನಿಮ್ಗೆ ಗೊತ್ತಿದೆ, ಸ್ಟೇಡಿಯಂ ಮತ್ತೊಂದು ಎಲ್ಲ ಮತ್ತೆ ಹೋಗೋದಿಲ್ಲ. ಅದರಿಂದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದೇವೆ. ಈಗ ಕಡೆ ಪಾರ್ಟಿ ಕಾಣ್ತಾ ಇದೆ. 76 ವರ್ಷ ಪೂರೈಸಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. 76 ವರ್ಷಕ್ಕೆ 76 ಕೋಟಿ ಇವತ್ತು ಅಭಿವೃದ್ಧಿಗೆ ಇವತ್ತು ನೀಡಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅದರಿಂದ ಎಲ್ಲ ನಾನು ಹೇಳ್ಕೊಂಡು ಹೋದ್ರೆ, ನಾನು ಹೇಳ್ತಾ ಇದ್ದೆ ಎಲ್ಲ ನೀವೇ ಬರ್ಕೊಂಡಿದ್ದಾರೆ ಅಂತ ತಿಳಿಸ್ತಾ ಇದ್ದೆ. ಹೈಯರ್ ಎಜುಕೇಶನ್ ಎಲ್ಲ ನಾನು ಹೇಳಿದೆ, ಸುಮಾರು 40 ಕೋಟಿ ನಮ್ಮ ಹೈಯರ್ ಎಜುಕೇಶನ್ ಇಂದ ಮಾತ್ರ ನಮ್ಮ ಚಿಂತಾಮಣಿ ಎಲ್ಲರಿಗಿಂತ ಬರ್ಕೊಂಡಿದ್ದೆ ಆಗ್ತಾ ಇದೆ. ಅದರಿಂದ ಬಂದಿರತಕ್ಕಂಥ ಅವಕಾಶವನ್ನ ಸದುಪಯೋಗ ಮಾಡ್ಕೋಬೇಕು. ನಾನು ನಿಮಗೆ ಹೇಳಿದೆ, ಅಲ್ಲೇ ನಮ್ಮ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ